ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, 3 ಪಾಕಿಸ್ತಾನಿ ಲಷ್ಕರ್-ಎ-ತೈಬಾ ಟೆರರಿಸ್ಟ್ ಇನ್ವಾಲ್ವ್ಡ್ ಇನ್ ದಿ ಏಪ್ರಿಲ್ ಪಹಲ್ಗಾಮ್ ಅಟ್ಯಾಕ್ ವರ್ ಕಿಲ್ಡ್ ಇನ್ ಅ ಕೋಆರ್ಡಿನೇಟೆಡ್ ಸೆಕ್ಯೂರಿಟಿ ಆಪರೇಷನ್ ಇನ್ ದಚಿಗಮ್, ಶ್ರೀನಗರ್. ಏನ್ ಹೇಳ್ತಾ ಇದ್ದಾರೆ ನೋಡಿ, ಈ ಕಡೆ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿದ್ದಾರೆ. 3 ಪಾಕ್ ಟೆರರಿಸ್ಟ್ ಬಿಹೈಂಡ್ ಪಹಲ್ಗಾಮ್ ಕಿಲ್ಡ್. ಪಹಲ್ಗಾಮ್ ಅಟ್ಯಾಕ್ ನಡೆದಿದ್ದು ಗೊತ್ತಿದೆ. ಆ ಭಯೋತ್ಪಾದಕ ದಾಳಿಯಲ್ಲಿ ಭಾಗಿಯಾಗಿದ್ದಂತಹ 3 ಉಗ್ರರನ್ನ ಲಷ್ಕರ್-ಎ-ತೊಯ್ಬಾ ಉಗ್ರರನ್ನ ಶ್ರೀನಗರದ ದಾಚಿಂಗಾಮ್ನಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಹತ್ಯೆ ಮಾಡಿದ್ದಾರೆ. ಇನ್ನು ಲಷ್ಕರ್-ಎ-ತೊಯ್ಬಾ, ಇದರ ಬಗ್ಗೆ ಕೇಳಿರಬಹುದು ನೀವು. ಪಾಕಿಸ್ತಾನ್ ಬೇಸ್ಡ್ ಟೆರರಿಸ್ಟ್ ಗ್ರೂಪ್ ಬ್ಯಾನ್ಡ್ ಅಂಡರ್ ದಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್, UAPA ಅಂತ ಕರೀತೇವೆ. ಅಂತಂದ್ರೆ ಕಾನೂನು ಬಾಹಿರ ಚಟುವಟಿಕೆಗಳನ್ನ ತಡೆಗಟ್ಟುವ ಕಾಯ್ದೆ. ಅದರ ಅಡಿಯಲ್ಲಿ ನಿಷೇಧ ಮಾಡಿದ್ದಾರೆ. ಅಂಡ್ ಇಟ್ ಇಸ್ ನೋನ್ ಫಾರ್ ಕ್ರಾಸ್ ಬಾರ್ಡರ್ ಅಟ್ಯಾಕ್ಸ್ ಇನ್ಕ್ಲೂಡಿಂಗ್ ದಿ 2008 ಮುಂಬೈ ಅಟ್ಯಾಕ್ಸ್. ಮುಂಬೈ ದಾಳಿ ಸೇರಿದ ಹಾಗೆ ಹಲವಾರು ಸಂದರ್ಭಗಳಲ್ಲಿ ಇದರ ಬಗ್ಗೆ ನಾವು ನೋಡ್ತಾನೆ ಇರ್ತೇವೆ. ಗಡಿ ದಾಟಿ ಬಂದು ಅಟ್ಯಾಕ್ ಮಾಡೋದು. ಲಷ್ಕರ್-ಎ-ತೊಯ್ಬಾ ಈ ಸಂಘಟನೆಯ ಬಗ್ಗೆ ಕೇಳಿರಬಹುದು ನೀವು. ಇನ್ನು ಹ್ಯೂಮನ್ ಅಂಡ್ ಟೆಕ್ನಿಕಲ್ ಇಂಟೆಲಿಜೆನ್ಸ್, ಟೆಕ್ ಇಂಟ್, ರೆಫರ್ ಟು ದಿ ಯೂಸ್ ಆಫ್ ಗ್ರೌಂಡ್ ಲೆವೆಲ್ ಸೋರ್ಸಸ್ ಅಂಡ್ ಎಲೆಕ್ಟ್ರಾನಿಕ್ ಸರ್ವೆಲೆನ್ಸ್. ಉದಾಹರಣೆಗೆ ಫೋನ್ ಟ್ರ್ಯಾಕಿಂಗ್ ಇರಬಹುದು, ಡ್ರೋನ್ಸ್, ಇದನ್ನೆಲ್ಲ ಯೂಸ್ ಮಾಡಿ ಯಾವುದಕ್ಕೋಸ್ಕರ? ಟ್ರ್ಯಾಕಿಂಗ್ ಟಾರ್ಗೆಟ್ಸ್, ಮುಖ್ಯವಾಗಿ ಗುರಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಯಾವುದನ್ನು ಯೂಸ್ ಮಾಡ್ತಾರೆ? ಒಂದು ಹ್ಯೂಮನ್ ಮತ್ತೆ ಟೆಕ್ನಿಕಲ್ ಎರಡನ್ನ ಯೂಸ್ ಮಾಡೋದು. ಅದರಲ್ಲಿ ಫೋನ್ ಟ್ರ್ಯಾಕಿಂಗ್ ಇರಬಹುದು, ಡ್ರೋನ್ಸ್ ಇರಬಹುದು. ದೀಸ್ ಆರ್ ಕೀ ಟೂಲ್ಸ್ ಫಾರ್ ಮಾಡರ್ನ್ ಕೌಂಟರ್ ಟೆರರಿಸಂ ಆಪರೇಷನ್. ಇತ್ತೀಚೆಗೆ ಈಗ ಭಯೋತ್ಪಾದನೆಯ ನಿಗ್ರಹಕ್ಕೋಸ್ಕರ ಮಾಡ್ತಾ ಇರ್ತಾರಲ್ವ ಕಾರ್ಯಾಚರಣೆಗಳಲ್ಲಿ, ಅಂತ ಕಾರ್ಯಾಚರಣೆಗಳಲ್ಲಿ ಇಂತಹ ಹ್ಯೂಮೆಂಟ್ ಮತ್ತೆ ಟೆಕಿಂಟ್ ಸರ್ವೆಲೆನ್ಸ್ಗಳು, ಇಂಟೆಲಿಜೆನ್ಸ್ ಸಿಸ್ಟಮ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಇವತ್ತು ಲಾಂಚ್ ಆಗ್ಲಿಕ್ಕಿದೆ. ಇಂಡಿಯಾ ಅಂಡ್ ದಿ US ಆರ್ ಜಾಯಿಂಟ್ಲಿ ಲಾಂಚಿಂಗ್ ನಿಸಾರ್ ಸ್ಯಾಟಲೈಟ್ ಆನ್ ಎ GSLV ರಾಕೆಟ್ ಫ್ರಮ್ ಶ್ರೀಹರಿಕೋಟಾ. ಅಬ್ಸರ್ವ್ ಅರ್ತ್ ವಿತ್ ಆಲ್ ವೆದರ್ ಡೇ ಅಂಡ್ ನೈಟ್ ರೇಡಾರ್ ಇಮೇಜಿಂಗ್ ಎವ್ರಿ 12 days. ಇದ್ರ ಬಗ್ಗೆ ಹಿಂದಿನ ವಾರ ಸಹ ಒಂದ್ಸರಿ ನಾವು ಮಾತಾಡಿದ್ವಿ, ನೆನಪಿರಬಹುದು. ಭಾರತ ಮತ್ತೆ ಅಮೆರಿಕ ಎರಡು ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳು ಒಟ್ಟಾಗಿ ಸೇರ್ಕೊಂಡು ನಿಸಾರ್ ಅನ್ನುವ ಸ್ಯಾಟಲೈಟ್ ಉಪಗ್ರಹವನ್ನ ಉಡಾವಣೆ ಮಾಡ್ತಾ ಇವೆ. ಇದು ಶ್ರೀಹರಿಕೋಟದಿಂದ ಉಡಾವಣೆ ಆಗುತ್ತೆ. ಯೂಸ್ ಮಾಡ್ತಾ ಇರೋದು GSLV ರಾಕೆಟ್. ಮುಖ್ಯವಾಗಿ ಪ್ರತಿ 12 ದಿನಗಳಿಗೊಂದ್ಸಾರಿ, ಈಗ ಯಾವುದೇ ಹವಾಮಾನ ಇರಲಿ, ಆಲ್ ವೆದರ್ ಅಂತಿದೆ, ನಿಮ್ಗೆ ನೆನಪಿರ್ಬಹುದು ಇನ್ನೊಂದು ಸಾರಿ ಹೇಳಿದಾಗ. ಯಾವುದೇ ಹವಾಮಾನ ಪರಿಸ್ಥಿತಿ ಇರಬಹುದು, ಹಗಲು ರಾತ್ರಿ, ಹೀಗೆ ರೇಡಾರ್ ಇಮೇಜಿಂಗ್ ಅನ್ನ ಕೊಡುವಂತಹ ಒಂದು ಅದ್ಭುತವಾದ ಸ್ಯಾಟಲೈಟ್. ನಿಸಾರ್ ಫುಲ್ ಫಾರ್ಮ್ ನೋಡಿ, ನಾಸಾ ಇಸ್ರೋ, ಅಮೆರಿಕಾದ ನಾಸಾ, ಭಾರತದ ಇಸ್ರೋ. ಸಿಂಥೆಟಿಕ್ ಅಪರ್ಚರ್ ರೇಡಾರ್, ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅನ್ನೋದು ಇದರ ಫುಲ್ ಫಾರ್ಮ್. ಇಸ್ ದಿ ಫಸ್ಟ್ ಸ್ಯಾಟಲೈಟ್ ಮಿಷನ್ ಜಾಯಿಂಟ್ಲಿ ಡೆವಲಪ್ಡ್ ಬೈ ನಾಸಾ ಅಂಡ್ ಇಸ್ರೋ. ಇದು ಮೊದಲ ಇಸ್ರೋ ಹಾಗೂ ನಾಸಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದಂತಹ ಮೊದಲ ಉಪಗ್ರಹ ಯೋಜನೆ. ಕಂಬೈನಿಂಗ್ ಇಂಡಿಯಾಸ್ S-ಬ್ಯಾಂಡ್ ರೇಡಾರ್ ಅಂಡ್ ಸ್ಪೇಸ್ ಕ್ರಾಫ್ಟ್ ಬಸ್ ವಿತ್ ನಾಸಾಸ್ L-ಬ್ಯಾಂಡ್ ರೇಡಾರ್ ಅಂಡ್ ರ್ಯಾಡಾರ್ ಬೂಮ್. ಇದರ ವಿಡಿಯೋ ಆದ್ರೆ ನೋಡಿ ಅಂತಂದ್ರೆ, ಅಥವಾ ಈ ರೇಡಾರ್ ಹೇಗಿರುತ್ತೆ, ಯಾಕಂತಂದ್ರೆ ಇಲ್ಲಿ ಹೇಳಿದಾಗ ನಿಮ್ಗೆ ಜಾಸ್ತಿ ಇಮ್ಯಾಜಿನೇಷನ್ ಬರ್ಲಿಕ್ಕಿಲ್ಲ. S-ಬ್ಯಾಂಡು, L-ಬ್ಯಾಂಡು, ರ್ಯಾಡಾರ್ ಬೂಮ್ ಅನ್ನೋದೆಲ್ಲ. ಹಾಗಾಗಿ ಒಂದ್ ವೇಳೆ ಅವಕಾಶ ಸಿಕ್ಕರೆ ಇದ್ರ ಬಗ್ಗೆ ಇವತ್ತು ಉಡಾವಣೆ ಆದಾಗ ಇಂಥದ್ದೆಲ್ಲ ಜಾಸ್ತಿ ಅಲ್ಲಿ ತೋರಿಸೋದಿಲ್ಲ. ಆದ್ರೆ ಸಪರೇಟ್ ಆಗಿ ಸೈಂಟಿಫಿಕ್ ವಿಡಿಯೋಸ್ಗಳಿರುತ್ತೆ, ಅಲ್ಲಿ ಇದನ್ನ ನೋಡಿದಾಗ ಜಾಸ್ತಿ ಒಂದು ಕಲ್ಪನೆ ಬರಬಹುದು ನಿಮ್ಗೆ. ಇನ್ನು ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಇಂಡಿಯಾದು S-ಬ್ಯಾಂಡು, ನಾಸಾದ L-ಬ್ಯಾಂಡ್ ಮತ್ತೆ ರ್ಯಾಡಾರ್ ಬೂಮ್. ಇನ್ನು ಕಾಜಿರಂಗ ಟೈಗರ್ ರಿಸರ್ವ್ ಇನ್ ಅಸ್ಸಾಂ recorded the third highest tiger density in India in 2024 with 148 tigers and a density of 18.65 per 100 square kilometer after Bandipur and Corbett. ಕಾಜಿರಂಗ ಅಸ್ಸಾಂನಲ್ಲಿರೋದು ಹುಲಿ ಸಂರಕ್ಷಿತ ಅರಣ್ಯ. ದೇಶದಲ್ಲೇ 3ನೇ ಅತಿ ಹೆಚ್ಚು ಹುಲಿ ಸಾಂದ್ರತೆಯನ್ನು ಇಲ್ಲಿ ದಾಖಲಿಸಲಾಗಿದೆ. ಮೊದಲು ಬಂಡೀಪುರ, ನೆಕ್ಸ್ಟ್ ಕಾರ್ಬೆಟ್ ಇದೆ. ಸುಮಾರು ನೋಡಿ 148 ಹುಲಿ. ಸಾಂದ್ರತೆ ಹೇಗಿದೆ? 100 ಚದರ ಕಿಲೋಮೀಟರ್ಗೆ 18.65 ಹುಲಿಗಳ ಸಾಂದ್ರತೆ ಕಂಡು ಬಂದಿದೆ. ಅಂತಂದ್ರೆ ಇದರಿಂದ ಹುಲಿ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ರು, ಅದಕ್ಕೆ ಸಿಕ್ಕಂತಹ ಒಳ್ಳೆ ಯಶಸ್ಸು ಅಂತ ಹೇಳ್ಬಹುದು. ಇನ್ನು ಸ್ಪೇಷಿಯಲಿ ಎಕ್ಸ್ಪ್ಲಿಸಿಟ್ ಕ್ಯಾಪ್ಚರ್ ರೀಕ್ಯಾಪ್ಚರ್, SECR ಅಂತ ಕರೀತಾರೆ. ಇದೇನು ಇದು? ಸೈಂಟಿಫಿಕ್ ಮೆಥಡ್ ಯೂಸ್ಡ್ ಇನ್ ವೈಲ್ಡ್ ಲೈಫ್ ಸರ್ವೇಸ್ that combines camera traps with mathematical models, estimate
ಅನಿಮಲ್ ಪಾಪ್ಯುಲೇಷನ್ ಮೋರ್ ಅಕ್ಯುರೇಟ್ಲಿ. ಗೊತ್ತಾಗಿರಬಹುದು, ಇದೊಂದು ಮೆಥಡ್, ಇದು ವೈಜ್ಞಾನಿಕ ವಿಧಾನ. ಇದರಲ್ಲಿ ಕ್ಯಾಮ್ರಾದ ಮೂಲಕ ಕ್ಯಾಪ್ಚರ್ ಮಾಡೋದು ಮತ್ತೆ ಮ್ಯಾಥಮೆಟಿಕಲ್ ಮಾಡೆಲ್ಗಳನ್ನ ಯೂಸ್ ಮಾಡಿ ಪ್ರಾಣಿಗಳ ಸಂಖ್ಯೆಯನ್ನ ಹೆಚ್ಚು ನಿಖರವಾಗಿ ಅಂದಾಜು ಮಾಡಲಾಗುತ್ತೆ. ಹೆಸರಿನ ಇದರದ್ದು ಸ್ಪೇಷಿಯಲಿ ಎಕ್ಸ್ಪ್ಲಿಸಿಟ್ ಕ್ಯಾಪ್ಚರ್ ರೀಕ್ಯಾಪ್ಚರ್. ಇನ್ನು ಎನ್ವೈರ್ಮೆಂಟಲಿ ಸಹ ಇದ್ರ ಬಗ್ಗೆ ನೀವು ನೋಡ್ತೀರಿ, NTCA ಬಗ್ಗೆ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ, ಅಂಡರ್ ದಿ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ನೋಡಿಟ್ಕೊಳ್ಳಿ. ಸೆಟ್ಸ್ ಪ್ರೋಟೋಕಾಲ್ಸ್ ಫಾರ್ ಟೈಗರ್ ಮಾನಿಟರಿಂಗ್ ಅಂಡ್ ಇಂಪ್ಲಿಮೆಂಟ್ಸ್ ಪ್ರಾಜೆಕ್ಟ್ ಟೈಗರ್ ಟು ಪ್ರೊಟೆಕ್ಟ್ ಟೈಗರ್ಸ್ ಅಂಡ್ ದರ್ ಹ್ಯಾಬಿಟ್ಯಾಟ್ಸ್. ಏನು ಕೆಲಸ ಇದ್ರದ್ದು? ಹುಲಿಗಳಿಗೆ ಸಂಬಂಧಪಟ್ಟ ಹಾಗೆ ಮೇಲ್ವಿಚಾರಣಾ ನಿಯಮಗಳನ್ನು ರೂಪಿಸೋದು ಮತ್ತೆ ಹುಲಿಗಳು ಹಾಗೂ ಅವುಗಳ ಆವಾಸ ಸ್ಥಾನಗಳನ್ನು ರಕ್ಷಿಸಲಿಕ್ಕೆ ಪ್ರಾಜೆಕ್ಟ್ ಟೈಗರ್ ಅನ್ನುವಂಥ ಯೋಜನೆ ಇದೆ, ಅದನ್ನ ಕಾರ್ಯಗತಗೊಳಿಸೋದು. ಯಾರು ನೋಡ್ಕೊಳ್ತಾರೆ? ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಯಾವ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಇನ್ನು ನೋಡಿ ಬಾರ್ಬಡೋಸ್, ನೋಡಿ ರೆಡ್ ಸ್ನೇಕ್ ಅಂತ ಇರಬಹುದು. ಇದು ರೆಡ್ ಸ್ನೇಕ್, ದ ವರ್ಲ್ಡ್ ಸ್ಮಾಲೆಸ್ಟ್ ನೌನ್ ಸ್ನೇಕ್ ಮೆಜರಿಂಗ್ ಅಪ್ ಟು 10 centimeter was rediscovered in 2024 in central Barbados after being unspotted for nearly 20 years. ಅಂದ್ರೆ UPSCಯಲ್ಲಿ ಕೆಲವೊಂದ್ಸಾರಿ ಸ್ಪೀಶೀಸ್ಗಳಿರಬಹುದು ಅಥವಾ ಯಾವುದೋ ಪ್ರಾಣಿ ಬಗ್ಗೆ ಸಡನ್ ಆಗಿ ಕೇಳ್ಬಿಡ್ತಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಅನ್ನೋಕ್ಕಿಂತ ಒಂದ್ ವೇಳೆ ಅಕಸ್ಮಾತ್ ಆಗಿ ಏನಾದ್ರು ಕೇಳಿದ್ರೆ ಅಂತ ಇದನ್ನ ಕೊಟ್ಟಿದ್ದೇನೆ. ಒಂದು ಅತ್ಯಂತ ಚಿಕ್ಕ ಹಾವು, ಥ್ರೆಡ್ ಸ್ನೇಕ್ ಅಂತ ಕರೀತಾರೆ, ಬಾರ್ಬಡೋಸ್ ಥ್ರೆಡ್ ಸ್ನೇಕ್ ಅಂತ. ಸ್ಮಾಲೆಸ್ಟ್ ನೌನ್ ಸ್ನೇಕ್, ಅದರ ಉದ್ದ ನೋಡಿ 10 ಸೆಂಟಿಮೀಟರ್ ಇರುತ್ತೆ. ರೀಡಿಸ್ಕವರ್ಡ್ ಇನ್ 2024. ಮತ್ತೆ ಇದನ್ನ ಸಂಶೋಧನೆ ಮಾಡಿದ್ದಾರೆ, 2025 ಅಂತ ಆಗ್ಬೇಕು. ಮತ್ತೆ ಇದು ಎಷ್ಟು ವರ್ಷದಿಂದ? ಸುಮಾರು 20 ವರ್ಷಗಳಿಂದ ಕಾಣಿಸ್ತಾ ಇರಲಿಲ್ಲ. ಏನಿದು? ಇದರ ಈ ಒಂದು ಬೇರೆ ಹೆಸರಿದೆಯಲ್ವಾ, ಇದು ನಾಮಿನಿಕ್ಲೇಚರ್ ಅಂತ ಕರೀತಾರೆ, ಟೆಟ್ರಾಕಿಲೋಸ್ಟೋಮಾ ಕಾರ್ಲೆ. ಇದನ್ನು ಸಹ ನೋಡಿಟ್ಕೊಳ್ಳಿ. An endemic and blind species is listed among Rewild's 4,800 lost to science species and survives by eating ants and termites. ಅಂದ್ರೆ ಇದನ್ನ ಕಳೆದು ಹೋದ ಪ್ರಭೇದಗಳ ಪಟ್ಟಿಗೆ ಸೇರಿಸಿದ್ರು ರಿವೈಲ್ಡ್ ಅವರು, ಸಂಸ್ಥೆಯವರು. 4800 ಪ್ರಭೇದಗಳು ಕಳೆದು ಹೋಗಿದ್ದು ಅಂತಂದ್ರೆ ಅದರರ್ಥ ಈಗ ಆ ಒಂದು ಪ್ರಭೇದಗಳು ನಾಶ ಆಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಆ ಒಂದು ಪಟ್ಟಿಗೆ ಸೇರಿಸಿದ್ರು. ಮುಖ್ಯವಾಗಿ ಇದು ಏನ್ ತಿನ್ಕೊಂಡು ಬದುಕುತ್ತೆ? ಗೆದ್ದಲುಗಳು, ಇರುವೆಗಳನ್ನ ತಿನ್ಕೊಂಡು ಬದುಕುತ್ತೆ. ಹೆಸರೇನಿದ್ರದ್ದು? ಬಾರ್ಬಡೋಸ್ ಥ್ರೆಡ್ ಸ್ನೇಕ್ ಅಥವಾ ಟೆಟ್ರಾಕಿಲೋಸ್ಟೋಮಾ ಕಾರ್ಲೆ. ಎಂಡಮಿಕ್ ಸ್ಪೀಶೀಸ್ ಅಂತಂದ್ರೆ ಏನು? ಒಂದು ಸ್ಥಳೀಯ ವಾತಾವರಣದಲ್ಲಿ ಅಥವಾ ಆ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರೋದು. ಎಂಡಮಿಕ್ ಸ್ಪೀಶೀಸ್ ಆರ್ ಫೌಂಡ್ ಓನ್ಲಿ ಇನ್ ಅ ಸ್ಪೆಸಿಫಿಕ್ ಜಿಯೋಗ್ರಾಫಿಕ್ ಲೊಕೇಶನ್. ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಮಾತ್ರ ಕಂಡು ಬರುವಂತಹ ಜೀವಿಗಳು. ಅಂಡ್ ದರ್ ರೀಡಿಸ್ಕವರಿ ಪ್ಲೇಸ್ a key role in biodiversity conservation and ecosystem balance, especially in island habitats like Barbados. ಇಂತಹ ಪ್ರಭೇದಗಳನ್ನ ಮರುಶೋಧನೆ ಮಾಡೋದ್ರಿಂದ ಒಟ್ಟಾರೆ ಒಂದು ಜೀವ ವೈವಿಧ್ಯ ಸಂರಕ್ಷಣೆ ಇರುತ್ತಲ್ವಾ, ಬಯೋಡೈವರ್ಸಿಟಿ ಕನ್ಸರ್ವೇಷನ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಒಟ್ಟಾರೆ ಈ ಒಂದು ಇಕೋಸಿಸ್ಟಮ್ ಬ್ಯಾಲೆನ್ಸ್ ಆಗಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸ್ಪೀಶೀಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತವೆ, ಎಂಡಮಿಕ್ ಸ್ಪೀಶೀಸ್ಗಳು. ಮುಂದಿನದು ನೋಡೋಣ. The International Court of Justice reaffirmed that all countries must reduce greenhouse gas emissions under climate treaties like UNFCCC, Kyoto Protocol, Paris Agreement, but did not introduce any new legal obligation. ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ ಕರಿತೇವೆ, ICJ. ಅದೇನು ಹೇಳ್ತಾ ಇದೆ? ಎನ್ವೈರ್ಮೆಂಟಲ್ ಬರೋದು, ಮತ್ತೆ ನೆಟ್ ಮಾಡ್ಕೊಳ್ಳಿ ಒಂದ್ ವೇಳೆ ಎನ್ವೈರ್ಮೆಂಟ್ ಓದಿದ್ರೆ. UNFCCC, ಕ್ಯೋಟೋ ಪ್ರೋಟೋಕಾಲು, ಪ್ಯಾರಿಸ್ ಒಪ್ಪಂದ, ಎಲ್ಲಾ ಒಪ್ಪಂದಗಳ ಅಡಿಯಲ್ಲಿ ಬೇರೆ ಬೇರೆ ರೀತಿಯ ರಿಸ್ಟ್ರಿಕ್ಷನ್ಗಳನ್ನ ಅಥವಾ ನಿಯಮಗಳನ್ನ ಹೇಳಿದ್ದಾರೆ. ಮುಖ್ಯವಾಗಿ ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಒಂದೊಂದಾಗಿ ಪ್ರೋಟೋಕಾಲ್ಗಳು ಯಾವ್ಯಾವುದು ಬರುತ್ತೆ ನೆನಪು ಮಾಡ್ಕೋಬೇಕು ನೀವು. ಹಾಗಾಗಿ ಅಲ್ಲಿರುವಂತಹ ಬೇರೆ ಬೇರೆ ನಿಯಮಗಳನ್ನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು ಎಲ್ಲಾ ದೇಶಗಳು, ಅದರಲ್ಲೂ ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶಗಳು, ಅಭಿವೃದ್ಧಿ ಹೊಂದಿದ ದೇಶಗಳು ಆಲ್ರೆಡಿ ಅದನ್ನ ಸರಿಯಾಗಿ ನೋಡ್ಕೊಂಡಿರ್ಬೇಕು ಅಂತ ICJ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಹೇಳ್ತಾ ಇದೆ. ICJ strongly upheld the principle of common but differentiated responsibilities and respective capabilities, CBDR and RC. ಈಗಾಗಲೇ ಎನ್ವೈರ್ಮೆಂಟ್ ಓದಿದ್ರೆ ಏನಿದು ಹೀಗಂತಂದ್ರೆ ಏನಿದು ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಅಂಡ್ ರೆಸ್ಪೆಕ್ಟಿವ್ ಕೆಪಾಬಿಲಿಟಿ ಅಂತಂದ್ರೆ ಏನು ಅದರ ಅರ್ಥ? ಕಮೆಂಟ್ ಮಾಡಿ ತಿಳಿಸಿ.
ಈ ಒಂದು ಪ್ರಿನ್ಸಿಪಲ್ ಇದೆಯಲ್ವಾ, ಇಸ್ ದ ಕೋರ್ ಗೈಡಿಂಗ್ ಪ್ರಿನ್ಸಿಪಲ್ ಆಫ್ ಕ್ಲೈಮೇಟ್ ಲಾ. ಈ ಒಂದು ಪ್ರಿನ್ಸಿಪಲ್ ಅನ್ನ ಮುಖ್ಯವಾದ ಮಾರ್ಗದರ್ಶಿ ತತ್ವ ಅಂತ ICJ ಹೇಳ್ತಾ ಇದೆ. ರಿಅಫರ್ಮಿಂಗ್ ದಟ್ ಡೆವಲಪ್ಡ್ ಕಂಟ್ರೀಸ್ ಹ್ಯಾವ್ ಗ್ರೇಟರ್ ಡ್ಯೂಟೀಸ್ ಲೈಕ್ ಕ್ಲೈಮೇಟ್ ಫಿನಾನ್ಸ್ ಅಂಡ್ ಟೆಕ್ನಾಲಜಿ ಟ್ರಾನ್ಸ್ಫರ್. ನಿಮ್ಗೆ ಗೊತ್ತಿರಬಹುದು, ಆಲ್ರೆಡಿ ಅಭಿವೃದ್ಧಿ ಹೊಂದಿರುವ ದೇಶಗಳು ಈಗಾಗಲೇ ಎಷ್ಟೋ ಫಾಸಿಲ್ ಫ್ಯೂಯಲ್ಗಳನ್ನ ಯೂಸ್ ಮಾಡ್ಕೊಂಡು ಬಿಟ್ಟಿದೆ. ಆ ಒಂದು ಕಾರಣದಿಂದಾಗಿ ಕ್ಲೈಮೇಟ್ ಚೇಂಜು ಅಥವಾ ಗ್ಲೋಬಲ್ ವಾರ್ಮಿಂಗು ಜಾಸ್ತಿ ಆಗಿಬಿಟ್ಟಿದೆ. ಈಗ ಅವರೆಲ್ಲ ಏನು ಹೇಳ್ತಾ ಇದ್ದಾರೆ, ಈಗಾಗಲೇ ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶಗಳಿಗೆ ಏನು ಹೇಳ್ತಾ ಇದ್ದಾರೆ, ನೀವು ಸಹ ಈಗ ನಮ್ಮ ಜೊತೆ ಸೇರಿಕೊಂಡು ಫಾಸಿಲ್ ಫ್ಯೂಯಲ್ ಬಳಕೆನ ಕಡಿಮೆ ಮಾಡಬೇಕು. ಇವರು ಆಲ್ರೆಡಿ ಡೆವಲಪ್ ಆಗಿದ್ದಾರೆ, ಇವರು ಇನ್ನೂ ಡೆವಲಪ್ ಆಗ್ತಾ ಇದ್ದಾರೆ, ಭಾರತ ಸೇರಿದ ಹಾಗೆ ಕೆಲವೊಂದು ದೇಶಗಳು. ಡೆವಲಪ್ ಆಗಿರೋರಿಗೆ ಈಗ ಫಾಸಿಲ್ ಫ್ಯೂಯಲ್ ಬೇಕಾಗೋದಿಲ್ಲ ಜಾಸ್ತಿ. ಅವರು ರಿನ್ಯೂಯಬಲ್ ಎನರ್ಜಿ ಕಡೆ ಮುಖ ಮಾಡಬಹುದು, ಬೇರೆ ಬೇರೆ ರಿಸೋರ್ಸ್ಗಳನ್ನ ಟೆಕ್ನಾಲಜಿಗಳನ್ನ ಹೊಂದಿರ್ತಾರೆ. ಆದ್ರೆ ನಮ್ಮಂತಹ ದೇಶಗಳಲ್ಲಿ, ನಮ್ಮ ಭಾರತದಂತಹ ದೇಶಗಳಲ್ಲಿ ಏನಾಗ್ಬಿಡುತ್ತೆ, ಒಂದು ವೇಳೆ ನಾವು ರಿನ್ಯೂಯಬಲ್ ಎನರ್ಜಿಗೆ ಆದಷ್ಟು ಬೇಗ ಶಿಫ್ಟ್ ಆದ್ವಿ ಅಂತಾದ್ರೂ ಅಲ್ಲೂ ಸಹ ಅದಕ್ಕೆ ಬೇಕಾದ ಸ್ಕಿಲ್ಗಳು ಬೇರೆ ಇರುತ್ತೆ, ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗ್ಬೇಕಾಗತ್ತೆ. ಈಗಾಗಲೇ ಇರುವ ಎಷ್ಟೋ ಸೆಕ್ಟರ್ಗಳು ಏನ್ ಮಾಡಬೇಕು, ಅವುಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಗೊತ್ತಿರಬೇಕಾಗತ್ತೆ. ತುಂಬಾ ಇಶ್ಯೂಗಳು ಬರ್ತಾ ಹೋಗುತ್ತೆ. ಹಾಗಾಗಿ ನಿಧಾನವಾಗಿ ಟ್ರಾನ್ಸಿಷನ್ ಆಗಬೇಕು ಅನ್ನೋದು ಭಾರತದ ಒಂದು ಗುರಿ. ಸಡನ್ ಆಗಿ ಇನ್ನು ಮುಂದಿನ ವರ್ಷದಿಂದ ನೀವು ಯಾವುದೇ ಒಂದು ಫಾಸಿಲ್ ಫ್ಯೂಯಲ್ಗಳನ್ನ ಬಳಸಬಾರ್ದು, ಕಡಿಮೆ ಮಾಡಿ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಹಾಗಾಗಿ ನಾವು ನೆಟ್ ಝೀರೋ ಟಾರ್ಗೆಟ್ ಇಟ್ಕೊಂಡಿದೀವಿ, ನೆನಪಿದ್ಯಾ? ಕಾರ್ಬನ್ ಎಮಿಷನ್, ಕಾರ್ಬನ್ ಸಿಕ್ವೆಸ್ಟ್ರೇಷನ್, ಈ ಒಂದು ಟರ್ಮ್ಗಳು ನೆನಪಾಗಬೇಕು ನಿಮ್ಗೆ, ಎನ್ವೈರ್ಮೆಂಟ್ ಓದ್ದವರಿದ್ರೆ. ಅದೆಲ್ಲ ನಾವು 2000 ಇಸ್ವಿಗೆ ಅಂತ ಹೇಳಿ ನೆಟ್ ನ್ಯೂಟ್ರಲಿಟಿ ಹೇಗೆ ಸಾಧಿಸ್ತೇವೆ ಅಂತಂದ್ರೆ, ಟೋಟಲ್ ಆಗಿ ನಾವು ಹೇಗೆ ಒಟ್ಟು ಕಾರ್ಬನ್ ಎಮಿಷನ್ ಆಗಿರೋದನ್ನ ಕ್ಯಾಪ್ಚರ್ ಮಾಡ್ಬೇಕಲ್ವಾ, ಒಟ್ಟು ಕಾರ್ಬನ್ ನ್ಯೂಟ್ರಲಿಟಿನ ಹೇಗೆ ಸಾಧಿಸೋದು, ಆ ಒಂದು ತತ್ವಗಳು ಸಹ ಇದರಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಅಡ್ವಾಂಟೇಜ್ ಸಿಗೋದು ಯಾರಿಗೆ ಸಿಗ್ತಾ ಇದೆ, ಡೆವಲಪ್ಡ್ ಕಂಟ್ರೀಸ್ಗಳಿಗೆ. ಹಾಗಾಗಿ ಆ ಡೆವಲಪ್ಡ್ ಕಂಟ್ರೀಸ್ಗಳು ಏನ್ ಮಾಡಬೇಕು, ಕ್ಲೈಮೇಟ್ ಫಿನಾನ್ಸ್ ಅಂತಂದ್ರೆ ಡೆವಲಪಿಂಗ್ ಕಂಟ್ರೀಸ್ಗಳಿಗೆ, ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶಗಳಿಗೆ ಹಣಕಾಸಿನ ಸಹಾಯ ಮಾಡಬೇಕು. ಯಾಕಂತಂದ್ರೆ ಇವರು ಪರಿಸರ ಸ್ನೇಹಿ ವಿಧಾನಗಳನ್ನು ಅಳವಡಿಸ್ಕೊಳ್ಬೇಕು, ಅದರ ಜೊತೆ ರಿನ್ಯೂಯಬಲ್ ಎನರ್ಜಿಗೆ ಟ್ರಾನ್ಸಿಷನ್ ಆಗಬೇಕು. ಅದಕ್ಕೆ ಕೆಲವೊಂದು ಟೆಕ್ನಾಲಜಿಗಳು ಬೇಕಾಗಿರುತ್ತೆ. ಆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋದು ಡೆವಲಪಿಂಗ್ ಕಂಟ್ರೀಸ್ಗಳಿಗೆ. ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಈ ಎಲ್ಲ ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶಗಳು ಬಹಳ ಬೇಗ ಪರಿಸರಕ್ಕೆ ಸಂಬಂಧಪಟ್ಟ ಕ್ರಮಗಳನ್ನು ಕೈಗೊಳ್ಳಬಹುದು. ಹಾಗಾಗಿ ಡೆವಲಪ್ ಕಂಟ್ರೀಸ್ಗಳಿಗೆ ಜಾಸ್ತಿ ಡ್ಯೂಟೀಸ್ಗಳಿದೆ, ಹೆಚ್ಚಿನ ಜವಾಬ್ದಾರಿ ಇದೆ ಅಂತ ICJ ಹೇಳ್ತಾ ಇದೆ. ಆದರೆ ಕೆಲವೊಂದು ದೇಶಗಳು ಕನ್ಸಿಡರ್ ಮಾಡುತ್ತವೆ, ಡ್ಯೂಟಿಗಳನ್ನು ನಿಭಾಯಿಸುತ್ತವೆ. ಕೆಲವೊಂದು ದೇಶಗಳು ಕ್ಲೈಮೇಟ್ ಚೇಂಜ್ ಆಗ್ತಾನೆ ಇಲ್ಲ ಅಂತ ಸಹ ಹೇಳ್ತಾ ಇರುತ್ತವೆ. ಹಾಗಾಗಿ ಎಲ್ಲರೂ ಸಹ ಒಮ್ಮತಕ್ಕೆ ಬರೋದಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಇನ್ನು ಕ್ವಶನ್ಸ್ ನೋಡೋಣ ಇವತ್ತಿಂದು. ವಿತ್ ರೆಫರೆನ್ಸ್ ಟು ದಿ ನಿಸಾರ್ ಮಿಷನ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. It uses both L-band and S-band radar system for Earth observation. It is India's first Earth observation satellite to be launched on a GSLV rocket. It is jointly developed by ISRO and NASA, with India providing the radar boom. ಎಷ್ಟು ಕರೆಕ್ಟ್ ಇದರಲ್ಲಿ? 1 and 2 are correct, 3 is incorrect. ಯಾಕೆ? India provides S-band radar and spacecraft bulbs, while NASA provides ಏನು, L-band radar and radar boom. ಮುಂದಿನ ಕ್ವಶನ್ ನೋಡಿ. With reference to the tiger conservation efforts in India, consider the following statements. National Tiger Conservation Authority is responsible for standardizing tiger population monitoring protocols across reserves. ಇದ್ರ ಕೆಲಸನ ಅದು, NTCA ಕೆಲಸನ. SECR method enhances accuracy in population estimation by integrating satellite telemetry with genetic sampling. ಇಂಥ ಟರ್ಮ್ಗಳು ಬರ್ತಾ ಇರುತ್ತೆ ಎಕ್ಸಾಮ್ನಲ್ಲೂ, ನೀವು ಅದನ್ನ ಕೇಳೇ ಇರೋದಿಲ್ಲ. ಅವಾಗ ಥಿಂಕ್ ಮಾಡಬೇಕಾಗುತ್ತೆ, ಏನಿರಬಹುದು ಇದರ ಅರ್ಥ, ಅಸ್ಯೂಮ್ ಮಾಡ್ಕೋಬೇಕಾಗುತ್ತೆ. In 2024, Kaziranga Tiger Reserve had the highest tiger density among all Indian reserves. 2024 ಅಲ್ಲಿ ನೋಡಿ, ಯಾವುದು ಕರೆಕ್ಟ್? ಒಂದೇದು ಕರೆಕ್ಟ್, ಎರಡನೇದು ಇನ್ಕರೆಕ್ಟ್. ಯಾಕೆ? SECR ಇದೆಯಲ್ವಾ, ಇಟ್ ಕಂಬೈನ್ಸ್ ಕ್ಯಾಮರಾ ಟ್ರ್ಯಾಪ್ಸ್ ವಿತ್ ಮ್ಯಾಥಮೆಟಿಕಲ್ ಮಾಡೆಲ್ಸ್ ಅಲ್ವಾ. ಕ್ಯಾಮರಾ ಟ್ರ್ಯಾಪ್ ಮತ್ತೆ ಮ್ಯಾಥಮೆಟಿಕಲ್ ಮಾಡೆಲ್ಗಳನ್ನ ಯೂಸ್ ಮಾಡ್ತಾರೆ, ನಾಟ್ ಸ್ಯಾಟಲೈಟ್ ಟೆಲಿಮೆಟ್ರಿ ಆರ್ ಜೆನೆಟಿಕ್ ಸ್ಯಾಂಪ್ಲಿಂಗ್. ಯೂಸ್ ಮಾಡೋ ಮೆಥಡ್ ಯಾವುದಾಗಿತ್ತು? ಮ್ಯಾಥಮೆಟಿಕಲ್ ಮಾಡೆಲ್, ಕ್ಯಾಮರಾ ಟ್ರ್ಯಾಪ್ಸು, ಸ್ಯಾಟಲೈಟ್ ಟೆಲಿಮೆಟ್ರಿ, ಜೆನೆಟಿಕ್ ಸ್ಯಾಂಪ್ಲಿಂಗ್ ಅಲ್ಲ. 3 is incorrect. Kaziranga had the third highest density after Bandipur and Corbett. ಒಂದು ವೇಳೆ ಇಲ್ಲಿ
24 ಅಂತ ಕೆಲವೊಂದು ಬಂದಿದ್ರೆ ಅದನ್ನ ಸರಿ ಮಾಡ್ಕೊಳ್ಳೋಣ. 25 ಅಂತ ಮಾಡ್ತೇನೆ. ಅಂತಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಪ್ರಾಬ್ಲಮ್ ಅಂತಂದ್ರೆ ಕನ್ಫ್ಯೂಷನ್ ಇರೋದು 2024ರ ಸರ್ವೆ ಅದು ಈ ವರ್ಷ ಬಿಡುಗಡೆ ಮಾಡಿರೋದು. ಆಗ್ತಾ ಇದೆಯಾ? ಅಂತಂದ್ರೆ ಈ ವರ್ಷ ಬಿಡುಗಡೆ ಮಾಡಿದ್ದಾರೆ, ಅದ್ರ ನಡೆದಿರೋ ಸರ್ವೆ 2024ರಲ್ಲಿ. ಹಾಗಾಗಿ ನೀವು 24 ಅಂತಾನೆ ಕನ್ಸಿಡರ್ ಮಾಡಿ. ಬಿಡುಗಡೆ ಆಗಿರೋದು ಇವಾಗಾದ್ರೂ ಆ ಸರ್ವೆ ಆಗಿರೋದು ಆ ಒಂದು ಅವರು ಲೆಕ್ಕಾಚಾರ ಮಾಡಿರೋದು 2024ರಲ್ಲಿ, 2024 ಅಂತಾನೆ ಕನ್ಸಿಡರ್ ಮಾಡಿ. With reference to the Barbados red snake, consider the following statements. It's one of the world's smallest known reptiles and survives on a diet of ants and termites. ಹೌದಾ? ನೋಡಿ, its rediscovery in 2024 underscores the role of island endemism in biodiversity conservation. It is widespread species across Caribbean island and is known for its acute vision. ಏನಿರಬಹುದು? ಯಾವ್ದು ಕರೆಕ್ಟ್ ಇರಬಹುದು ನೋಡಿ. ಓನ್ಲಿ 2 ಆರ್ ಕರೆಕ್ಟ್. 1 ಮತ್ತೆ 2ನೇದು ಕರೆಕ್ಟು. 3 ಇಸ್ ಇನ್ಕರೆಕ್ಟ್ ಬಿಕಾಸ್ ಬಾರ್ಬಡೋಸ್ ರೆಡ್ ಸ್ನೇಕ್ ಇಸ್ ಎಂಡೆಮಿಕ್ ಟು ಬಾರ್ಬಡೋಸ್ ಅಂಡ್ ಇಸ್ ಬ್ಲೈಂಡ್. ನೋಡಿ, ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇಟ್ ಇಸ್ ಬ್ಲೈಂಡ್, ನಾಟ್ ವೈಡ್ ಸ್ಪ್ರೆಡ್ ಆರ್ ವಿಜುವಲಿ ಅಕ್ಯೂಟ್. ಎಲ್ಲ ಕಡೆ ಇರೋದಲ್ಲ, ಎಲ್ಲಿ ಮಾತ್ರ ಕಂಡುಬರುತ್ತೆ ಇದು? ಬಾರ್ಬಡೋಸ್ ನಲ್ಲಿ ಜಾಸ್ತಿ ಕಂಡುಬರೋದು, ಅಲ್ಲಿ ಸ್ಥಳೀಯ ನೇಟಿವ್ ಸ್ಪೀಶೀಸ್. ನೆನಪಾಗ್ತಾ ಇದೆಯಾ? ಅಥವಾ ಎಂಡೆಮಿಕ್ ಸ್ಪೀಶೀಸ್, ಅದು ಆ ಎಂಡೆಮಿಕ್ ಅನ್ನುವಂಥ ಟರ್ಮ್ ನೆನಪಿರ್ಬೇಕು. ಬ್ಲೈಂಡ್ ಅನ್ನೋದು ಸಹ ನೆನಪಿರ್ಲಿ, ನಾಟ್ ವಿಜುವಲಿ ಅಕ್ಯೂಟ್. ಇಂಥ ಟರ್ಮ್ಗಳು ಬಂದಾಗ ಅಕ್ಯೂಟ್ ಅಂತಂದ್ರೆ ಏನು, ಅಕ್ಯೂಟ್ ವಿಷನ್ ಅಂತಂದ್ರೆ ಏನು, ಅದು ಸಹ ಗೊತ್ತಿರ್ಬೇಕಾಗತ್ತೆ. ಗೊತ್ತಿಲ್ಲದೆ ಇದ್ರೆ ಸರ್ಚ್ ಮಾಡಿ ನೋಡಿ. ಇವತ್ತಿನ ವೊಕ್ಯಾಬ್ಯುಲರಿ ನೋಡೋಣ. ಟು ಬಿಲ್ಡ್ ರೆಸಿಲಿಯನ್ಸ್ ಇನ್ ಅವರ್ ಕಮ್ಯುನಿಟೀಸ್ ವಿ ಮಸ್ಟ್ ಅಡ್ರೆಸ್ ದಿ ಕಾಂಟ್ರರೀಸ್ ದಟ್ ಡಿವೈಡ್ ಅಸ್. ಟು ಬಿಲ್ಡ್ ರೆಸಿಲಿಯನ್ಸ್, ರೆಸಿಲಿಯನ್ಸ್ ಅಂದ್ರೆ ಕೆಲವೊಂದ್ಸಾರಿ ನಾವು ಫ್ಲಡ್ ಪ್ರೋನ್ ರೀಜನ್ ಬಗ್ಗೆ, ಯಾವುದೇ ಪ್ರಕೃತಿ ವಿಕೋಪ ಆದಾಗ ಈ ಟರ್ಮ್ ಅನ್ನ ಕೇಳ್ತಾ ಇರ್ತೇವೆ. ಅಂತಂದ್ರೆ ಟಫ್ನೆಸ್, ಅಡಾಪ್ಟೆಬಿಲಿಟಿ, ರಿಕವರಿ, ಬೌನ್ಸ್ ಬ್ಯಾಕ್, ಇದೆಲ್ಲ ಅರ್ಥಗಳಿದೆ. ಅಂದ್ರೆ ನಮ್ಮ ಒಂದು ಕಮ್ಯುನಿಟಿಗಳಲ್ಲಿ ರೆಸಿಲಿಯನ್ಸ್ ಅನ್ನ, ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತಾರೆ. ಅದರ ಅರ್ಥ ಏನು ಹಾಗಾದ್ರೆ? ಟಫ್ನೆಸ್, ಏನೇ ಬರ್ಲಿ, ಏನೇ ಕಷ್ಟಗಳು ಬರ್ಲಿ ಅದನ್ನ ಎದುರಿಸುವಂತ ಸಾಮರ್ಥ್ಯ, ಅಡಾಪ್ಟ್ ಮಾಡ್ಕೊಳ್ಳೋ ಸಾಮರ್ಥ್ಯ, ರಿಕವರಿ ಆಗುವಂತ ಸಾಮರ್ಥ್ಯ. ಅಂತ ಸಾಮರ್ಥ್ಯವನ್ನ ನಮ್ಮ ಸಮುದಾಯಗಳಲ್ಲಿ ಬೆಳೆಸಬೇಕು ಅಂತಂದ್ರೆ ವಿ ಮಸ್ಟ್ ಅಡ್ರೆಸ್ ದಿ ಕಾಂಟ್ರರೀಸ್ ದಟ್ ಡಿವೈಡ್ ಅಸ್. ಕಾಂಟ್ರರೀಸ್ ಅಂತಂದ್ರೆ ಏನು? ಅಪೋಸಿಟ್ಸ್, ಡಿಫರೆನ್ಸಸ್, ಡಿಸ್ಅಗ್ರಿಮೆಂಟ್ಸ್, ಕಾನ್ಫ್ಲಿಕ್ಟ್ ಅಂತೆಲ್ಲ ಅರ್ಥ ಇದೆ. ಅಂದ್ರೆ ಯಾವುದೇ ಭಿನ್ನಾಭಿಪ್ರಾಯ, ವಿರೋಧಗಳಿರುತ್ತಲ್ವಾ, ಅದನ್ನ ಮೊದಲು ನಾವು ಪರಿಹರಿಸ್ಕೊಳ್ಬೇಕು. ದಿಸ್ ಇನ್ವಾಲ್ವ್ಸ್ ಕರ್ಬಿಂಗ್ ಹಾರ್ಮ್ಫುಲ್ ಆಕ್ಟಿವಿಟೀಸ್. ಇದರಲ್ಲಿ ಏನೇನ್ ಬರುತ್ತೆ ಹಾಗಾದ್ರೆ? ಕರ್ಬಿಂಗ್, ಕರ್ಬಿಂಗ್ ಅಂತಂದ್ರೆ ಲಿಮಿಟಿಂಗ್, ರೆಸ್ಟ್ರಿಕ್ಟಿಂಗ್, ಕಂಟ್ರೋಲಿಂಗ್, ಸ್ಟಾಪಿಂಗ್, ನಿಯಂತ್ರಿಸೋದು, ತಡೆಯೋದು. ಕರ್ಬಿಂಗ್ ಹಾರ್ಮ್ಫುಲ್ ಆಕ್ಟಿವಿಟೀಸ್, ದುಷ್ಟ ಚಟುವಟಿಕೆಗಳನ್ನ ನಿಯಂತ್ರಿಸಬೇಕು. ಅಂಡ್ ಪ್ರಮೋಟಿಂಗ್ ರೀಕ್ರಿಯೇಷನಲ್ ಆಪರ್ಚುನಿಟೀಸ್ ಫಾರ್ ಆಲ್. ರೀಕ್ರಿಯೇಷನ್ ಅನ್ನೋದಕ್ಕೆ ಲೀಜರ್ ಟೈಮ್ ಅಥವಾ ಪಾಸ್ ಟೈಮ್, ರಿಲ್ಯಾಕ್ಸಿಂಗ್, ಎಂಟರ್ಟೈನಿಂಗ್, ಮನೋರಂಜನೆ ಅಥವಾ ವಿನೋದ, ಇಂತಹ ಒಂದು ಎಂಟರ್ಟೈನ್ಮೆಂಟ್ ರೀತಿ ಎಲ್ಲರೂ ಸೇರ್ಕೊಂಡು ಖುಷಿಯಿಂದ ಇರುವಂತಹ ವಾತಾವರಣವನ್ನ ಪ್ರಮೋಟ್ ಮಾಡಬೇಕು, ಅಂತ ಅವಕಾಶ ಸಿಗಬೇಕು. ವಿ ಮಸ್ಟ್ ಆಲ್ಸೋ ಬಿ ಮೈಂಡ್ಫುಲ್ ನಾಟ್ ಟು ಹೋಲ್ಡ್ ರಿಸೋರ್ಸಸ್. ಅದೇ ಸಂದರ್ಭದಲ್ಲಿ ನಾವು ಯಾವುದರ ಕಡೆ ಗಮನ ಕೊಡಬೇಕು ಅಂತಂದ್ರೆ ನಾಟ್ ಟು ಹೋಲ್ಡ್ ರಿಸೋರ್ಸಸ್. ರಿಸೋರ್ಸ್ ಅಂತಂದ್ರೆ ಸಂಪನ್ಮೂಲಗಳು. ಹೋಲ್ಡ್ ಅಂತಂದ್ರೆ ಏನು? ಹೋಲ್ಡ್ ಅಂತಂದ್ರೆ ಸ್ಟಾಕ್ ಫೈಲ್, ಅಕ್ಯುಮುಲೇಟ್, ಕಲೆಕ್ಟ್, ಸ್ಟೋರ್ ಅಂತೆಲ್ಲ ಇದೆ. ಅಂದ್ರೆ ಸಂಗ್ರಹಿಸೋದು, ಕೂಡ್ ಹಾಕೋದು. ಕೆಲವೊಂದ್ ಸಾರಿ ಹೋಲ್ಡಿಂಗ್ ಅನ್ನೋದು ಎಕಾನಮಿಯಲ್ಲೂ ಬರುತ್ತೆ. ಯಾಕಂತಂದ್ರೆ ಈಗ ಕೃತಕವಾಗಿ ಏನ್ ಮಾಡ್ತಾರೆ? ಸ್ಕ್ಯಾರ್ಸಿಟಿ, ಆರ್ಟಿಫಿಷಿಯಲ್ ಸ್ಕ್ಯಾರ್ಸಿಟಿ, ಕೃತಕ ಕೊರತೆಯನ್ನ ಸೃಷ್ಟಿ ಮಾಡ್ತಾರೆ. ಹೇಗಂತಂದ್ರೆ ಮಾರುಕಟ್ಟೆಯಲ್ಲಿ ವಸ್ತುಗಳು ಇರೋದನ್ನ ಒಂದ್ ಕಡೆ ಕೂಡ್ ಹಾಕಿ ಮಾರುಕಟ್ಟೆಯಲ್ಲಿ ಅದರ ಪಾಲನ್ನ, ಅದರ ಒಟ್ಟು ಬೇಡಿಕೆಯನ್ನ ಜಾಸ್ತಿ ಮಾಡ್ಬಿಡ್ತಾರೆ. ಇನ್ನೊಂದ್ ಕಡೆ ಕೃತಕವಾಗಿ ಅದನ್ನ ಕೂಡ್ ಹಾಕಿರ್ತಾರೆ ಅಥವಾ ಅದನ್ನ ಸಂಗ್ರಹಿಸಿಟ್ಟಿರ್ತಾರೆ. ಹೋಲ್ಡಿಂಗ್ ಅಂತಂದ್ರೆ ಅಕ್ಯುಮುಲೇಟ್ ಮಾಡೋದು, ಸ್ಟೋರ್ ಮಾಡಿಡೋದು. ಕೆಲವೊಂದ್ಸಾರಿ ಸೀಕ್ರೆಟ್ ಆಗಿ ಸ್ಟೋರ್ ಮಾಡೋದಕ್ಕೂ ಹೋಲ್ಡಿಂಗ್ ಅಂತ ಕರೀತಾರೆ, ಸಂಗ್ರಹಿಸೋದಕ್ಕೆ. ಇಲ್ಲಿ ಬರುವಂತ ವಿಷಯ ಏನು? ವಿ ಮಸ್ಟ್ ಆಲ್ಸೋ ಬಿ ಮೈಂಡ್ಫುಲ್ ನಾಟ್ ಟು ಹೋಲ್ಡ್ ರಿಸೋರ್ಸಸ್. ಎಲ್ಲ ಒಂದೇ ಕಡೆ ಕೂಡ್ ಹಾಕಬಾರ್ದು ಸಂಪನ್ಮೂಲಗಳನ್ನ, ಬಟ್ ಟು ಶೇರ್ ದಮ್ ಈಕ್ವಿಟೇಬಲಿ ಫಾರ್ ಸಸ್ಟೈನಬಲ್ ಗ್ರೋತ್. ಸುಸ್ಥಿರ ಅಭಿವೃದ್ಧಿಗೋಸ್ಕರ ಸಮಾನವಾಗಿ ಸಂಪನ್ಮೂಲಗಳನ್ನ ಎಲ್ರಿಗೂ ಹಂಚಬೇಕು. ಇದು ಇಲ್ಲಿ ಕೊಟ್ಟಿರುವಂತಹ ಪದಗಳ ಅರ್ಥ. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.